S1 TV ನ್ಯೂಸ್, ಸರ್ವರಿಗೂ ಸಮಾನತೆ, ಇದು ಕನ್ನಡಿಗರ ಶಕ್ತಿ. ನೂತನವಾಗಿ ನಿರ್ಮಿಸಲಾದ ಕಟ್ಟಡ ವೀಕ್ಷಿಸಿದ ಸನ್ಮಾನ್ಯ ಶ್ರೀ ರಮೇಶ್ ಕತ್ತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಮಸರಗುಬ್ಬಿ ಗ್ರಾಮದಲ್ಲಿ ಆತ್ಮನಿರ್ಭರ ಭಾರತ ಯೋಜನೆ ಅಡಿಯಲ್ಲಿ ಸುಮಾರು 80 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಉಗ್ರಾಣ ಮತ್ತು ಆಫೀಸ್ ಕಟ್ಟಡ ಶ್ರೀ ರಮೇಶ್ ಕತ್ತಿ ಅವರು ವೀಕ್ಷಣೆ ಮಾಡಿ ರಿಬ್ಬನ್ ಕಟ್ ಮಾಡುವುದರ ಮುಖಾಂತರ ಭದ್ರತಾ ಲಾಕರ್ ಉದ್ಘಾಟಿಸಿದರು ಹಾಗೂ 2010 ರಿಂದ ಯಾವುದೇ ಅಡೆತಡೆಗಳಿಲ್ಲದೆ ಯಶಸ್ಸಿನ ಹಾದಿಯಲ್ಲಿ ಸಾಗಿದ ಸಹಕಾರಿ ಸಂಘ ಇನ್ನಷ್ಟು ಅತ್ಯುತ್ತಮವಾಗಿ ಮುಂದುವರಿಸಿ ಎಂದು ಮಾರ್ಗದರ್ಶನ ನೀಡಿದರು. ರಮೇಶ್ ಕತ್ತಿ ಹಾಗೂ ಮಾರುತಿ ಅಷ್ಟಿಗೆ ಅವರಿಗೆ ಸವಿ ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಜಯ್ ಬಿ ಕಂಟಿ, ಪಿಕೆಪಿಎಸ್ ಸಂಸ್ಥಾಪಕ ನಿರ್ದೇಶಕರು ಹಾಗೂ ಹುಕ್ಕೇರಿ ತಾಲೂಕಾ ಕೃಷಿ ಸಮಿತಿ ಸದಸ್ಯರು, ಅಧ್ಯಕ್ಷರು ಭೀಮಗೌಡ ಪಾಟೀಲ್, ಬಾಳಾಸಾಹೇಬ್ ಕುತೂಬ್ ಹುಕ್ಕೇರಿ, ಸಾತ್ಗೌಡ ಪಾಟೀಲ್, ಕಲಗೌಡ ಪಾಟೀಲ್, ಶ್ರೀಮಂತ್ ಚಿಕ್ಕೋಡಿ, ಹಸನ್ ಬೇಗ್, ಇನಾಮದಾರ್ ಶಿವಾನಂದ್ ಕಾಂಬ್ಳೆ, ಶಹಜಾ ಬಿ ಇನಾಮದಾರ್, ಮುರೇನಾಥ್ ಕೊಟಗಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ಪ್ರಶಾಂತ್ ಎಸ್ ಪೋದದಾರ್, ಹುಕ್ಕೇರಿ. ನೋಡು, ಕ್ರಮದ ಪತ್ರ ಅಂದ್ರೆ ನಾವು ಬ್ಯಾಂಕ್ನವ್ರು ರೊಕ್ಕ ಕೊಡ್ತೀವಿ. ಇದು ಕ್ರಮದ ಪತ್ರ. ಪರಮಾವಧಿ ಪತ್ರ ಅಂದ್ರೆ ನಿಮ್ಮ ಕಡೆ ರೊಕ್ಕ ಇದ್ರೆ ಹಾಕಿ ಹಂಚು, ಅದನ್ನು ನಾವು ಸರ್ಕಾರ ಕಡೆಯಿಂದ ಬಡ್ಡಿ ಕ್ಲೇಮ್ ಮಾಡಿ ಕೊಡ್ತೀವಿ. ಏನೇ ಈಗ ನಿನಗೆ ಕೊಟ್ಟದ್ದು ನಾವು 2,88,00,000. ಹಾಂ, ಆದ್ರೆ 20 ಮಂಜೂರು ಕೊಟ್ಟದ್ದು 3,05,00,000. ಅಂದ್ರೆ 3 ಕೋಟಿ ನಿನ್ನ ಕಡೆ ರೊಕ್ಕ ಇದ್ದು ಅಂದ್ರೆ ಇನ್ನು 17 ಲಕ್ಷ ನಿನ್ನ ಕೈಯಾಗಿ ಸ್ವಂತ ಮಾಡೋಲ್ಲಿ ಹಾಕಿ ಹಂಚಿರೂ ಅದಕ್ಕೆ ಬಡ್ಡಿ ನಾವು ತಂದು ಕೊಡ್ತೀವಿ. ಅದಕ್ಕೆ